ಕಾಳಸರ್ಪ ಯೋಗ ದೋಷದಿಂದಾಗಿ ಸಂಸಾರ ಅಂದರೆ ಸಾಂಸಾರಿಕ ಗಂಡ ಹೆಂಡತಿಯ ಸಂಸಾರ ಇರುತ್ತಲ್ಲ ಅದರಲ್ಲಿ ಕೂಡ ಸಮಸ್ಯೆಯನ್ನು ಮಾಡ್ತದೆ, ಉಂಟು ಮಾಡಲಿದೆ ಅಂತ ಕಾಳಸರ್ಪ ದೋಷ. ಕಾಳಸರ್ಪ ದೋಷದಿಂದ ಏನೋ ಸಂಸಾರ ಜೀವನದಲ್ಲಿ ಸುಖಮಯ ಸಂಸಾರ ಇರದೆ ಗಂಡ ಹೆಂಡತಿ ಜಗಳ ಮನಸ್ತಾಪಗಳು ಇದೇನಾಗಿದೆ ನೋಡಿ. ಇದು ಯಾವ ರೀತಿಯಲ್ಲಿ ಈಗ ಕಾಳಸರ್ಪ ದೋಷದಿಂದಾಗಿ ಮದುವೆ ಆಗಲಿಲ್ಲ, ಅದು ಒಂಥರ ಪರಿಹಾರ ಮಾಡ್ಕೊಂಡ್ರಿ, ಮದುವೆ ಆಯಿತು. ಬಟ್ ನಾನು ಒಂದು ವಿಚಾರ ಹೇಳ್ತೀನಿ ನಿಮಗೆ, ಕಾಳಸರ್ಪ ದೋಷ ಅದು ಪೂರ್ಣ ಎರಾಡಿಕೇಟ್, ವಿ ಕೆ ನಾಟ್ ಎರಾಡಿಕೇಟ್, ಅದನ್ನು ಸಂಪೂರ್ಣ ನಿವಾರಣೆ ಮಾಡಲಿಕ್ಕಾಗಲ್ಲ. ಓನ್ಲಿ ಡಿಕ್ರೀಸ್, ಅದನ್ನು ದುಷ್ಪ್ರಭಾವವನ್ನು ಕಡಿಮೆ ಮಾಡ್ಬೋದು ಅಷ್ಟೇ, ಸಂಪೂರ್ಣ ನಿವಾರಣೆ ಮಾಡಲಿಕ್ಕಾಗಲ್ಲ. ಸೊ ಆಯಾ ಸಮಯಕ್ಕೆ ಏನು ಬೇಕೋ ಅದು ಪರಿಹಾರ ಮಾಡ್ಕೊಳ್ಬೇಕಾಗತ್ತೆ. ಅಂದರೆ ಅದು ಈಗ ಮದುವೆ ಆಯಿತು, ಬಟ್ ದಾಂಪತ್ಯ ಕಲಹಗಳಾಗ್ತಾ ಇದೆ, ಗಂಡ ಹೆಂಡತಿ ಜಗಳ, ಚಿಕ್ಕ ಪುಟ್ಟ ವಿಚಾರಕ್ಕೂ ಜಗಳ ನಡೀತಾನೇ ಇರ್ತದೆ. ಸಮಸ್ಯೆ ಯಾಕಾಗ್ತಾ ಇದೆ? ಇದು ಕಾಳಸರ್ಪ ಯೋಗ ದೋಷದಿಂದಾಗಿ ಆಗ್ತಾ ಇದೆ. ಕಾಳಸರ್ಪ ಯೋಗ ದೋಷದಿಂದಾಗಿ ಆಗ್ತಾ ಇದೆ. ಆದ್ದರಿಂದ ಕಾಳಸರ್ಪ ಯೋಗ ದೋಷ ಪರಿಹಾರ ಮಾಡಿಕೊಂಡ್ರೆ ದಾಂಪತ್ಯ ಕಲಹಗಳು ಕಡಿಮೆ ಆಗುತ್ತೆ. ಕಾಳಸರ್ಪ ಯೋಗ ದೋಷದಿಂದ ಸಿಟ್ಟು ಜಾಸ್ತಿ ಆಗುತ್ತೆ, ಮೂಗ್ತುದಿಗೆ ಸಿಟ್ಟಿರ್ತದೆ. ಗಂಡ ಏನು ಹೇಳ್ತಾ ಸಡನ್ನಾಗಿ ಸಿಟ್ಟು ಬಂದ್ಬಿಡ್ತು ಹೆಂಡತಿಗೆ, ಹಾಲಲ್ಲ ಅಂತ ಕುಣಿದಾಡ್ಬಿಟ್ಲು. ಅಪ್ಪನ ಮನೇಲಿ ಕುಣಿದಾಡ್ಬೋದು, ಗಂಡನ ಮುಂದೆ ಕುಣಿದಾಡಿದ್ರೆ ಏನಾಗ್ತದೆ? ಜಗಳ ಆಗ್ತದೆ, ಮಾನಸಿಕ ಅಶಾಂತಿ ಆಗ್ತದೆ, ಮನೆಯಲ್ಲಿ ಕೋಲಾಹಲ ಆಗ್ತದೆ, ಎಲ್ಲಿ ಶಾಂತತೆ ಇರ್ತದೆ? ಇದನ್ನು ನೀವು ಗಮನಿಸಬೇಕು ವೀಕ್ಷಕರೇ. ಇದು ಸಮಸ್ಯೆ ಇಲ್ಲಿರ್ತಕ್ಕಂಥದ್ದೆಲ್ಲ. ನಾನು ನಿಮ್ಗೆ ಅದೇ ಹೇಳ್ತಂಥದ್ದು, ಕಾಳಸರ್ಪ ದೋಷ ಪರಿಹಾರ ಶಾಂತಿ ಆದರೆ ಗಂಡನೂ ಸಮಾಧಾನವಾಗಿರ್ತಾನೆ, ಹೆಂಡತಿನೂ ಸಮಾಧಾನವಾಗಿರ್ತಾಳೆ. ಅದನ್ನು ಕುಕ್ಕೆ ಸುಬ್ರಹ್ಮಣ್ಯದಲ್ಲೋ ಘಾಟಿ ಸುಬ್ರಹ್ಮಣ್ಯದಲ್ಲೋ ಮತ್ತು ನಮ್ಮ ಇದು ರಾಹುಕೇತು ಕಾಳಹಸ್ತಿನಲ್ಲೋ ಹೋಗಿ ಮಾಡಿದಾಗ ಅದು ಕಾಳಸರ್ಪ ದೋಷ ಪರಿಹಾರ ಶಾಂತಿ ಹೋಮ ಮಾಡಲ್ಲ. ಅವರು ಬೇರೆ ಬೇರೆ ಏನೋ ಮಾಡ್ತಾರೆ, ಆಶ್ಲೇಷ ಬಲಿ, ಸರ್ಪಶಾಂತಿ, ನಾಗಪ್ರತಿಷ್ಠೆ ಎಲ್ಲ ಮಾಡ್ತಾರೆ. ಕಾಳಸರ್ಪ ದೋಷ ಪರಿಹಾರ ಶಾಂತಿ ಹೋಮ ಅಂತಲೇ ಪರ್ಟಿಕ್ಯುಲರ್ ಆಗಿದೆ, ಅದನ್ನು ಮಾಡಲ್ಲ. ಅದನ್ನು ಕಾಳಹಸ್ತಿಲಿ ಹೆಂಗೆ ಮಾಡ್ತಾರೆ? ಸಿಂಪಲಾಗಿ ಒಂದು ಅಷ್ಟೋತ್ರ ಪೂಜೆ ಮಾಡಿ, ರಾಹುಗೊಂದು ಅಷ್ಟೋತ್ರ, ಕೇತುಗೊಂದು ಅಷ್ಟೋತ್ರ ಪೂಜೆ ಮಾಡಿ ಕಳಿಸ್ಬಿಡ್ತಾರೆ. ಸೊ ಅದು ಸಾಲೋದಿಲ್ಲ ಪ್ರಮಾಣ. ಆಪ್ರೇಷನ್ ಮಾಡಬೇಕಾದ ಪೇಷಂಟಿಗೆ ಪೇಯ್ನ್ ಕಿಲ್ಲರ್ ಕೊಟ್ಟಂಗೆ ಅದು ಪ್ರಮಾಣ ಸಾಲೋದಿಲ್ಲ. ಆದರೆ ಅದ್ಭುತವಾದಂತಹ ಕ್ಷೇತ್ರಗಳು, ಪೃಥಿವ್ಯಪ್ ತೇಜು ವಾಯುರಾಕಾಶ ಪಂಚಭೂತಗಳಲ್ಲಿ ವಾಯುವಾತ್ಮಕ ಲಿಂಗ ಇರತಕ್ಕಂಥದ್ದು ಕಾಳಹಸ್ತಿಯಲ್ಲಿ ಅದ್ಭುತವಾದ ಶಕ್ತಿಯುತವಾದ ಸನ್ನಿಧಾನ ಅದು. ಅದ್ರ ಬಗ್ಗೆ ಎರಡನೇ ಮಾತೇ ಇಲ್ಲ. ಯಾವುದೇ ಕ್ಷೇತ್ರದ ಬಗ್ಗೆ ಆಗಿರ್ಬೋದು, ಕುಕ್ಕೆ ಸುಬ್ರಹ್ಮಣ್ಯ ಇರ್ಬೋದು ಅಥವಾ ಎಲ್ಲ ಕ್ಷೇತ್ರಗಳು ಅದ್ಭುತವೇ, ಅಲ್ಲಿ ಮಾಡಿಸುವ ದೋಷ ಪರಿಹಾರವೂ ಅದ್ಭುತವೇ. ಆದರೆ ಯಾವುದಕ್ಕೆ ಯಾವುದು ಅಂತಿದೆಯಲ್ಲ ಅಲ್ಲಿ ಮ್ಯಾಚ್ ಆಗಲ್ಲ. 7ನೇ ತಾರೀಕು ಅಕ್ಟೋಬರ್ 7ನೇ ತಾರೀಕು ಹುಣ್ಣಿಮೆಯ ದಿವಸ ಭೂಮಿ ಪೂರ್ಣಿಮೆ, ಭೂಮಿ ಪೂರ್ಣಿಮಾ ಅಂತ ಬಹಳ ವಿಶೇಷ ಆವತ್ತಿನ ದಿವಸ. ಅಂತಹ ದಿವಸವೇ ನಾವು ಕಾಳಸರ್ಪ ಯೋಗ ದೋಷ ಪರಿಹಾರ ಶಾಂತಿ ಹೋಮವನ್ನೇ ಮಾಡ್ತಾ ಇದ್ದೇವೆ. ಕಾಳಸರ್ಪ ಯೋಗ ದೋಷ ಪರಿಹಾರ ಶಾಂತಿ ಅಂತ ಆಶ್ಲೇಷ ಬಲಿ ಮಾಡೋದು, ಸರ್ಪಶಾಂತಿ ಮಾಡೋದು, ನಾಗ ಪ್ರತಿಷ್ಠೆ ಮಾಡೋದು, ಆಮೇಲೆ ಸರ್ಪ ಸಂಸ್ಕಾರ ಮಾಡೋದು, ಅದೆಲ್ಲ ಒಂದು ಕಡೆ. ಬಟ್ ನಾವು ಆಶ್ಲೇಷ ಬಲಿ ಮಾಡ್ತಾ ಇದ್ದೇವೆ, ಕಾಳಸರ್ಪ ದೋಷ ಪರಿಹಾರ ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ, ಗೊತ್ತಲ್ವಾ? ಸೊ ಅದರಿಂದ ಬೇರೆ ಬೇರೆ ಜಾಗಗಳಿಗೆ ಹೋಗಿ ನೀವು ಕಾಳಸರ್ಪ ದೋಷ ಪರಿಹಾರ ಶಾಂತಿ ಮಾಡಿಸಲ್ಲ, ನೀವು ಬೇರೆ ಎಲ್ಲದನ್ನೂ ಮಾಡಿಸ್ತೀರ. ನಾವು ಕಾಳಸರ್ಪ ದೋಷ ಪರಿಹಾರ ಶಾಂತಿಯನ್ನು ಮಾಡಿ ಆಶ್ಲೇಷ ಬಲಿಯನ್ನು ಮಾಡ್ತಾ ಇದ್ದೇವೆ. ಸೊ ಇಲ್ಲಿ ನಾವು ನಿಮಗೆ ಕೊಡ್ತಾ ಇರ್ತಕ್ಕಂಥ ಈ ನಾಗಿನ ಬಿಂಬಗಳೇನಿದೆಯಲ್ಲ, ಇದು ಬಹಳ ನಿಮ್ಮ ಹೆಸರಲ್ಲೇ ಸಂಕಲ್ಪ ಆಗಿ ಕಾಳಸರ್ಪ ದೋಷ ಪರಿಹಾರ ಶಾಂತಿ ಹೋಮವಾಗಿ ನಿಮಗೆ ಬರತಕ್ಕಂಥ, ನಿಮಗೋಸ್ಕರ ವಿಶೇಷವಾದ ಈ ಒಂದು ನಾಗಬಿಂಬಗಳನ್ನು ನೀವೇ ನಿಮ್ಮ ಕೈಯಲ್ಲಿ ಇಟ್ಕೊಂಡು ಒಂದೊಂದು ರೂಪಾಯಿಂದ 6 ಕಾಯಿನ್ ಇಟ್ಕೊಂಡು ತಲೆಗೆ ಒಂದು 6 ಬಾರಿ ನಿವಾಳಿಸಿ ಮನೆ ಹತ್ತಿರ ಇರುವ ದೇವಸ್ಥಾನದ ಯಾವುದೇ ದೇವಸ್ಥಾನದ ಹುಂಡಿಯಲ್ಲಿ ಹಾಕ್ಬಿಟ್ರೆ ನಾಗಬಿಂಬ ಸಮರ್ಪಣೆ ಆಯಿತು. ನಿಮ್ಮ ಹೆಸರಲ್ಲಿ ಕಾಳಸರ್ಪ ದೋಷ ಪರಿಹಾರ ಶಾಂತಿ ಹೋಮ ಆಯಿತು, ಆ ಹೋಮದ ಭಸ್ಮ ನಿಮ್ಮ ಹಣೆಯಲ್ಲಿ ಬಂತು, ನಿಮ್ಮ ಕೈಯಾರೆ ಸ್ವತಃ ನೀವು ನಾಗಬಿಂಬ ಸಮರ್ಪಣೆ ಮಾಡಿದ್ರು. ಸೊ ಇದು ಅದ್ಭುತವಾದಂತಹ ಪರಿಹಾರ ಕಾಳಸರ್ಪ ದೋಷಕ್ಕೆ. ಸೊ ಕಾಳಸರ್ಪ ದೋಷದಿಂದಾಗಿ ನಿಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ಇತ್ಯಾದಿ ಸಮಸ್ಯೆಗಳಾಗ್ತಾ ಇದೆಯಾ, ಅವರಿಗೆ ನಿವಾಳಿಸ್ಬಿಟ್ಟು ಹುಂಡಿಗೆ ಹಾಕ್ಬೋದು. ಕಾಳಸರ್ಪ ದೋಷದಿಂದಾಗಿ ಉದ್ಯೋಗ ಸಿಗ್ತಾ ಇಲ್ವಾ, ನೀವು ನಿವಾಳಿಸ್ಬಿಟ್ಟು ಹುಂಡಿಗೆ ಹಾಕಿ ಉದ್ಯೋಗಕ್ಕೋಸ್ಕರ ಪ್ರಾರ್ಥನೆ ಮಾಡ್ಕೊಳ್ಬಹುದು. ಉದ್ಯೋಗದಲ್ಲಿ ಆಲ್ರೆಡಿ ಇದ್ದೀರಾ, ಬಟ್ ನಿಮಗೆ ಪ್ರಮೋಷನ್ನು, ಸ್ಯಾಲ್ರಿ ಹೈಕು, ಟ್ರಾನ್ಸ್ಫರು ಅಥವಾ ನೆಮ್ಮದಿಯಾಗಿ ಕೆಲಸ ಮಾಡೋಕ್ಕೆ ಆಗ್ತಾ ಇಲ್ವಾ, ನೀವು ಆ ನಾಗಬಿಂಬಗಳನ್ನೆರಡು ನಿವಾಳಿಸ್ಬಿಟ್ಟು ಹುಂಡಿಗೆ ಹಾಕಿದ ಮೇಲೆ ಆ ಉದ್ಯೋಗದಲ್ಲಿ ಅಭಿವೃದ್ಧಿ. ಕಾಳಸರ್ಪ ದೋಷದಿಂದಾಗಿಯೇ ನಿಮಗೆ ಏನು ಆರೋಗ್ಯ ಸರಿಯಾಗ್ತಾ ಇಲ್ವಾ, ಈ ಎರಡು ಪ್ರಸಾದ ಹೋಮದ ಭಸ್ಮನ ಹಣೆಗಿರ್ತದೆ, ನಾಗಬಿಂಬಗಳು ನಿವಾಳಿಸಿ ನೀವು ಹುಂಡಿಗೆ ಹಾಕ್ತೀರಾ, ಅದರಿಂದ ಆರೋಗ್ಯ ಬಾಧೆ ಎಲ್ಲ ಪರಿಹಾರವಾಗ್ತದೆ. ಕಾಳಸರ್ಪ ದೋಷದಿಂದಾಗಿ ಮದುವೆ ಆಗುತ್ತಾ ಇಲ್ವಾ, ಈ ಕಾಳಸರ್ಪ ದೋಷ ಪರಿಹಾರ ಶಾಂತಿ ಹೋಮವನ್ನು ನಾಡೆ ನಾಗಿನ ಬಿಂಬಗಳನ್ನು ನಿಮಗೆ ನಿವಾಳಿಸ್ಬಿಟ್ಟು ನೀವು ನಿವಾಳಿಸ್ಕೊಂಡು ಹುಂಡಿಗೆ ಹಾಕ್ತೀರಾ, ನಿಮಗೆ ಕಾಳಸರ್ಪ ದೋಷ ಪರಿಹಾರ ಆಗಿ ನಿಮಗೆ ವಿವಾಹ
ಫಿಕ್ಸ್ ನಿಶ್ಚಯ ಆಗುತ್ತೆ. ಮದುವೆ ಆಗೋಗಿದೆ, ಗಂಡ ಹೆಂಡತಿ ಸಮಸ್ಯೆ ಆಗ್ತಾ ಇದೆ, ಸುಖ ದಾಂಪತ್ಯ ಇಲ್ಲ, ಕಾಳಸರ್ಪ ದೋಷ ಅಂತ ಹೇಳ್ತಾ ಇದ್ದಾರೆ. ಗಂಡ ಹೆಂಡತಿ ಇಬ್ಬರು ನಿವಾಳಿಸ್ಕೊಂಡು ಹುಂಡಿಗೆ ಹಾಕ್ಬಿಟ್ರೆ ನಾಗಿ ನಿಮ್ಮ ಹೆಸರು ನಾನು ಸಂಕಲ್ಪ ಮಾಡಿ ಪೂಜೆ ಮಾಡಿ ಕಳಿಸ್ಕೊಟ್ಟಿರ್ತೇನೆ ಹೇಗಿದ್ರು, ಅದರಿಂದ ನಿಮಗೆ ದಾಂಪತ್ಯ ಸುಖ ಸರಿ ಹೋಗುತ್ತೆ. ಇಲ್ಲ ಸಂತಾನ ಆಗ್ತಾ ಇಲ್ಲ, ಕಾಳಸರ್ಪ ದೋಷ ಅಂತ ಹೇಳ್ತಾ ಇದ್ದಾರೆ, ಅದಕ್ಕೆ ಸಂತಾನ ಆಗ್ತಾ ಇಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೀರಾ, ಕಾಳಸರ್ಪ ದೋಷ ಪರಿಹಾರ ಶಾಂತಿ ಹೋಮವನ್ನು ಮಾಡಿಕೊಡ್ತೇವೆ. ಗಂಡ ಹೆಂಡತಿ ಇಬ್ಬರು ಸಹ ಹಿಂಗೆ ನಿವಾಳಿಸ್ಬಿಟ್ಟು ಹುಂಡಿಗೆ ಹಾಕ್ಬಿಟ್ರೆ, 1 ರೂಪಾಯಿಂದ 6 ಕಾಯಿನು ಈ ನಾಗಿ ನಿವಾಳಿಸ್ಬಿಟ್ಟು ಹುಂಡಿಗೆ ಹಾಕ್ಬಿಟ್ರೆ ಕಾಳಸರ್ಪ ದೋಷ ಪರಿಹಾರ ಶಾಂತಿ ಆಯಿತು. ಹೋಮದ ಭಸ್ಮ ನಾಗಾರಾಧನ ಅಷ್ಟ ಹಣೆಯಲ್ಲಿರ್ತದೆ. ಸಂತಾನಕ್ಕೆ ನೀವು ಪ್ರಯತ್ನ ಮಾಡ್ತೀರಾ, ಉತ್ತಮ ಸಂತಾನ ಆಗುತ್ತೆ, ಯಾಕೆಂದ್ರೆ ಕಾಳಸರ್ಪ ದೋಷ ಪರಿಹಾರ ಆಗಿರುತ್ತೆ. ಸೊ ಕಾಳಸರ್ಪ ದೋಷ ಪರಿಹಾರ ಆಗ್ತಕ್ಕಂಥದ್ದು ಬಹಳ ಮುಖ್ಯ. ಅದು ಆರೋಗ್ಯ, ವಿವಾಹ, ದಾಂಪತ್ಯ, ಸಂತಾನ, ಉದ್ಯೋಗ, ವ್ಯಾಪಾರ, ವ್ಯವಹಾರ, ಭೂಮಿ, ಏನೇ ಕೋರ್ಟು ಕಚೇರಿ ಇದ್ರೂ ಸಹ, ಕೋರ್ಟು ಕಚೇರಿ ಸಮಸ್ಯೆ ಇದ್ರೂ ಕಾಳಸರ್ಪ ದೋಷದಿಂದಾಗಿ ಅದು ಉಂಟಾಗ್ತಾ ಇದ್ರೆ ಅದು ಪರಿಹಾರ ಆಗ್ಬಿಡುತ್ತೆ. ಸೊ ಪರಿಹಾರ ಮಾಡ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯವಾಗಿರುತ್ತೆ. ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಬೇಗ ಒಂದು ಕರೆ ಮಾಡಿ, ಇಲ್ಲ ವಾಟ್ಸಪ್ ಮಾಡಿ. ಕರೆ ಸ್ವೀಕಾರ ಮಾಡಲಿಲ್ವಾ ಟೆನ್ಷನ್ ಮಾಡ್ಕೊಳ್ಬೇಡಿ, ವಾಟ್ಸಪ್ ಮಾಡಿ. ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ರಾಶಿ ಗೊತ್ತಿದ್ರೆ, ಇಲ್ಲ ನಿಮ್ಮ ಹಾಗೂ ನಿಮ್ಮ ವಿಳಾಸ, ಹೆಸರು ವಿಳಾಸ ಭಾಳ ಇಂಪಾರ್ಟೆಂಟ್ ಅದಲ್ವಾ. ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಂಡು ರಿಜಿಸ್ಟರ್ ಮಾಡ್ಕೊಳ್ಳಿ. ಮಹಾಕಾಳ ಸರ್ಪ ಯೋಗ ದೋಷ ಪರಿಹಾರ ಶಾಂತಿ ಹೋಮ ನಡೀತಾ ಇದೆ ಅಕ್ಟೋಬರ್ 7ನೇ ತಾರೀಕು. ಲೈವಲ್ಲಿ ನಾನೇ ಖುದ್ದು ನಿಮ್ಮೆಲ್ಲರ ಹೆಸರು ಸಂಕಲ್ಪ ಮಾಡ್ತೇನೆ. ಎಲ್ಲ ಹೋಮಗಳನ್ನು ಲೈವ್ ನೋಡ್ತೀರಾ. ಎಲ್ಲ ಹೋಮಗಳ ಭಸ್ಮ, ನಾಗಾರಾಧನೆ, ಅರಿಶಿನ ಪ್ರಸಾದ, ನಾಗನಾಗಿನ ಬಿಂಬಗಳು, ಸ್ಫಟಿಕ ರತ್ನ ಎಲ್ಲದೂ ಸಹ ವಿಶೇಷವಾಗಿ ನಾವು ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳಿಸ್ಕೊಡ್ತೇವೆ. ನಿಮಗೆ ಖಂಡಿತವಾಗಿ ಒಳ್ಳೆಯದಾಗಲಿ. ದಯವಿಟ್ಟು ಸ್ಕ್ರೀನ್ ಮೇಲೆ ಕಾಣೋ ನಂಬರ್ ನಿಮ್ಮ ವಿವರಗಳನ್ನು ವಾಟ್ಸಪ್ ಮಾಡ್ಕೊಳ್ಳಿ ಬೇಗ.